ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಈ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಹೌಸ್ ಆಫ್ ಗಾಡ್ ನಿರೀಕ್ಷೆ ನುಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಒಮಾನ್ ಪ್ರಾಂತ್ಯದಿಂದ ನಿಮ್ಮೊಟ್ಟಿಗೆ ಮಾತನಾಡುವುದರಲ್ಲಿ ನಾನು ತುಂಬ ಸಂತೋಷವುಳ್ಳವಳಾಗಿದ್ದೇನೆ. ಈ ದಿನಮಾನಗಳಲ್ಲಿ ಈ ದೇಶದಲ್ಲಿ ರಮದಾನ್ ಒಂದು ಸಂಭ್ರಮದಲ್ಲಿ ಎಲ್ಲರೂ ಇರುವುದನ್ನ ನಾವು ನೋಡ್ತೇವೆ. ಆದರೂ ಇಂಥವರ ಒಂದು ಮಧ್ಯದಲ್ಲೂ ಸಹ ನಿಮ್ಮನ್ನ ವಾಕ್ಯದೊಟ್ಟಿಗೆ ಬಲಪಡಿಸಲು ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯಕ್ಕಾಗಿ ಆರಿಸಿಕೊಂಡಂತ ಭಾಗ ಕೀರ್ತನೆಗಳು 8ನೇ ಅಧ್ಯಾಯ ಅದರ 6ನೇ ವಚನ. ಕೀರ್ತನೆಗಳು 8ನೇ ಅಧ್ಯಾಯ ಅದರ 6ನೇ ವಚನ. ಈ ವಚನ ಹೀಗೆ ಹೇಳುತ್ತೆ: ನೀನು ಸೃಷ್ಟಿಸಿದ ಎಲ್ಲಾ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದಿ. ಹಾಲೆಲೂಯಾ. ಪ್ರಿಯರೇ, ಈ ವಾಕ್ಯದಲ್ಲಿ ನಾವು ನೋಡೋದಾದ್ರೆ ಮನುಷ್ಯರಿಗೆ ದೇವರು ಎಲ್ಲವನ್ನ ಅಧೀನ ಮಾಡಿದ್ದಾನೆ ಎಂಬುದಾಗಿ ಈ ವಾಕ್ಯದ ಮೂಲಕ ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ಅಂದ್ರೆ ಈ ವಾಕ್ಯದ ಒಂದು ಫುಲ್ ಅಧ್ಯಾಯ ನಾವು ನೋಡೋದಾದ್ರೆ ಮನುಷ್ಯನಿಗೆ ಅಧೀನ ಮಾಡದೆ ಯಾವುದೊಂದು ಸಹ ಇಲ್ಲ. ಎಲ್ಲವನ್ನ ದೇವರು ನಮ್ಗೆ ಅಧೀನ ಮಾಡಿದ್ದಾರೆ. ದೇವರು ನಮ್ಗೆ ಅಧೀನ ಮಾಡಿರುವಾಗ ನಾವು ಯಾವುದಕ್ಕೂ ಭಯ ಪಡುವ ಅವಶ್ಯಕತೆ ಇಲ್ಲ. ನಾವು ಎಲ್ಲವನ್ನ ಜಯಿಸಬಹುದು. ದೇವರನ್ನ ನಾವು ಪ್ರಾರ್ಥಿಸಿ ಪ್ರತಿಯೊಂದು ಕಾರ್ಯಗಳಲ್ಲಿ ಆತನನ್ನ ನಾವು ಹೊಂದಿಕೊಂಡು ಪ್ರತಿಯೊಂದು ಕಾರ್ಯಗಳನ್ನ ನಾವು ಜಯಿಸಬಹುದು. ಯಾಕಂದ್ರೆ ಆತನು ಜಯದ ಕರ್ತನಾಗಿದ್ದಾನೆ. ಪ್ರಿಯರೇ, ಹಾಲೆಲೂಯಾ. ಪ್ರತಿಯೊಂದನ್ನ ದೇವರು ನಮ್ಗೆ ಅಧೀನ ಮಾಡಿದ್ದಾರೆ. ನಾವು ಅದರ ನಿಮಿತ್ತವಾಗಿ ಯಾವುದಕ್ಕೂ ನಾವು ಭಯ ಪಡುವ ಅವಶ್ಯಕತೆ ಇಲ್ಲ. ನಾವು ದೇವರ ಬಳಿ ಬರುವಾಗ ದೇವರು ನಮ್ಗೆ ಮಾಡಿರುವ ಪ್ರತಿಯೊಂದು ಅಧೀನತೆಯನ್ನ ಕುರಿತು ನಾವು ಪ್ರಾರ್ಥನೆ ಮಾಡ್ಬೋದು. ಅದಕ್ಕಿಂತಲೂ ಹೆಚ್ಚಿನದಾಗಿ ಸೈತಾನು ಅನೇಕ ಬಾರಿ ನಮ್ಮನ್ನ ಎದುರಿಸುವವನಾಗಿದ್ದಾನೆ. ಅನೇಕ ವಿಚಾರಗಳಲ್ಲಿ ನಮ್ಮನ್ನ ಸೋಲಿಸಬೇಕೆಂಬುದಾಗಿ ಅವನು ಆಲೋಚನೆ ಮಾಡುವವನಾಗಿದ್ದಾನೆ. ಆದರೆ ನಾವು ಅವನ ಯಾವುದೇ ಒಂದು ಕಾರ್ಯಗಳಿಗೆ ಭಯ ಪಡುವ ಅವಶ್ಯಕತೆ ಇಲ್ಲ. ಸಕಲವನ್ನ ದೇವರು ನಮಗೆ ಆಲ್ರೆಡಿ ಅಧೀನ ಮಾಡಿರುವಾಗ ನಾವು ಅವನ ಕಾರ್ಯಗಳನ್ನ ಧೈರ್ಯದಿಂದ ನಾವು ಲಯ ಮಾಡ್ಬೋದು. ಹಾಲೆಲೂಯಾ. ಈ ವಾಕ್ಯದಲ್ಲಿ ನಾವು ನೋಡೋದಾದ್ರೆ 8ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡ್ತೇವೆ: ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ, ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿ. ಹಾಲೆಲೂಯಾ. ಪ್ರಭಾವವನ್ನು ಮಾನವನ್ನು ನಮಗೆ ದೇವರು ಕಿರೀಟವಾಗಿ ಇಟ್ಟಿದ್ದಾರೆ. ಹಾಲೆಲೂಯಾ. ಮುಂದಿನ ವಚನ ನಾವು ನೋಡುವುದಾದರೆ: ನೀನು ಎಲ್ಲ ಕುರಿದನಗಳನ್ನು ಮಾತ್ರವೇ ಅಲ್ಲದೆ ಕಾಡು ಮೃಗಗಳು, ಆಕಾಶ ಪಕ್ಷಿಗಳು, ಸಮುದ್ರದ ಮೀನುಗಳು, ಅದರಲ್ಲಿ ಸಂಚರಿಸುವ ಸಕಲ ವಿಧವಾದ ಜೀವ ಜಂತುಗಳು ಇವೆಲ್ಲವನ್ನು ಅವನಿಗೆ ಅಧೀನ ಮಾಡಿದೆಯಲ್ಲವೇ. ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದ್ದು. ಹಾಲೆಲೂಯಾ. ನೋಡಿ, ಪ್ರತಿಯೊಂದು ಪ್ರಾಣಿಗಳಿಂದ ಹಿಡಿದು ಪಕ್ಷಿಗಳಿಂದ ಹಿಡಿದು ಕುರಿದನಗಳಿಂದ ಹಿಡಿದು ಪ್ರತಿಯೊಂದನ್ನ ಸಕಲ ಸೃಷ್ಟಿಯನ್ನ ದೇವರು ಒಬ್ಬ ಮನುಷ್ಯನಿಗೆ ಅಧೀನ ಮಾಡಿರ್ತಾನೆ. ಹಾಲೆಲೂಯಾ. ಸಕಲವನ್ನ ದೇವರು ಅಧೀನ ಮಾಡಿರುವಾಗ ನಾವು ಸೈತಾನ ಕಾರ್ಯಗಳಿಗೆ ಭಯ ಪಡುವ ಅವಶ್ಯಕತೆ ಇಲ್ಲ. ಯೇಸುವಿನ ನಾಮದಲ್ಲಿ ಅವನ ಕಾರ್ಯಗಳನ್ನ ನಾವು ಜಯಿಸಬಹುದು. ಅವನು ಯಾವ ವಿಚಾರವನ್ನು ಇಟ್ಟುಕೊಂಡು ನಮ್ಗೆ ಭಯ ಹುಟ್ಟಿಸ್ತಾನೋ ಅದೇ ಕಾರ್ಯಗಳನ್ನ ನಾವು ಯೇಸುವಿನ ನಾಮದಲ್ಲಿ ನಾವು ಲಯ ಮಾಡ್ಬೋದು. ಸೈತಾನನ ಮೇಲೆ ಸಹ ದೇವರು ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಸೈತಾನನ ಸೋಲಿಸಲು ತುಳಿಯಲು ನಮಗೆ ದೇವರು ಅಧಿಕಾರ ಕೊಟ್ಟಿದ್ದಾರೆ. ಆ ಬಲವನ್ನ ನಾವು ಪ್ರಯೋಗ ಮಾಡಿ ಅವನ ಕಾರ್ಯಗಳನ್ನ ನಾವು ಲಯ ಮಾಡ್ಬೋದು. ಹಾಲೆಲೂಯಾ. ಈ ಒಂದು ಸಂದರ್ಭದಲ್ಲಿ ದಿನಮಾನಗಳಲ್ಲಿ ನೀವು ಒಂದು ವೇಳೆ ಅನೇಕ ವಿಚಾರಗಳಲ್ಲಿ ಗೊಂದಲಗಳಲ್ಲಿ ಇರ್ಬೋದು, ಕಷ್ಟಗಳಲ್ಲಿ ಇರ್ಬೋದು, ಅನೇಕ ಒಂದು ರೀತಿಯಾದ ಸೈತಾನನ ಒಂದು ಬಂಧನಗಳಲ್ಲಿ ಸಿಲುಕಿ ಹಾಕಿಕೊಂಡಿರ್ಬೋದು. ಆದರೆ ನೀವು ಧೈರ್ಯವಾಗಿ ಯೇಸುವಿನ ನಾಮದಲ್ಲಿ ಸೈತಾನ ಎಲ್ಲ ಕಾರ್ಯಗಳನ್ನ ಲಯ ಮಾಡ್ಬೋದು. ಹಾಲೆಲೂಯಾ. ಯೇಸುವಿನ ನಾಮವನ್ನ ಹೇಳಿ ನೀವು ಲಯ ಮಾಡ್ರಿ. ಸೈತಾನ ನಿನಗೆ ಯಾವುದೇ ಒಂದು ಅಧಿಕಾರ ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ ಯಾವುದೇ ಒಂದು ಅಧಿಕಾರ ನಿನಗಿಲ್ಲ, ನನ್ನನ್ನು ಬಿಟ್ಟು ನೀನು ಹೋಗು ಎಂಬುದಾಗಿ ಅವನನ್ನು ಗದರಿಸುವಾಗ ಅವನು ಬಿಟ್ಟು ಓಡಿ ಹೋಗುವವನಾಗಿದ್ದಾನೆ. ಹಾಲೆಲೂಯಾ. ಈ ಧೈರ್ಯ ನಮ್ಮಲ್ಲೇ ಇರಬೇಕು ಪ್ರಿಯರೇ. ಹಾಲೆಲೂಯಾ. ದೇವರು ಒಂದು ವಾಕ್ಯದ ಮೂಲಕ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಕೊನೆಯದಾಗಿ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನೇ, ಮಹೋನ್ನತನೇ, ಅದ್ಭುತನಾದ ದೇವರೇ, ಅಪ್ಪ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರವಾಗಲಿ ದೇವರೇ. ಅಪ್ಪ, ಯಾರೆಲ್ಲ ಕರ್ತನೆ ಅನೇಕ ಒಂದು ಸೈತಾನ ರೀತಿಯ ಅಧೀನದಲ್ಲಿ ಇದ್ದಾರೋ ಸ್ವಾಮಿ,
ಅವರೆಲ್ಲರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ಅವನೆಲ್ಲ ಕಾರ್ಯಗಳು, ಅವನೆಲ್ಲ ಕ್ರಿಯೆಗಳು ನಜರೇತಿನ ಯೆಸಯ್ಯ ನಿನ್ನ ನಾಮದಲ್ಲಿ ನಾನು ಲಯ ಮಾಡ್ತಾ ಇದ್ದೀನಿ ಸ್ವಾಮಿ. ದೇವ, ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ ದೇವರೇ. ನಿನಗೆ ವಂದನೆಯನ್ನು ಸಲ್ಲಿಸುತ್ತಾ ನಜರೇತಿನ ಯೆಸಯ್ಯ ನಿನ್ನ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಪ್ರೇಸ್ ದ ಲಾರ್ಡ್. ದೇವರ ವಾಕ್ಯದ ಮೂಲಕ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ಅಂಡ್ ಪ್ರೇಸ್ ದ ಲಾರ್ಡ್. வாழ்கவே